ಅಜ್ಜಿ ಕಮಲಿ, ನಾಳೆಗೆ ತಯಾರಿ ಮಾಡ್ಕೋತಾ ಇದೀಯಾ? ನಾನೇನಾದರೂ ಡಿಸ್ಟರ್ಬ್ ಮಾಡಿದ್ನಾ? ಅಯ್ಯೋ ಇಲ್ಲ ಅಜ್ಜಿ, ಎಲ್ಲ ಮಾಡಾಯ್ತು. ಟಯರ್ಡ್ ಆಗಿರ್ತೀಯ ಅಂತ ಗೊತ್ತು, ಆದರೂ ನಿನ್ನನ್ನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ ಕಮಲಿ. ಅಜ್ಜಿ, ನನಗೂ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿತ್ತು, ಆದರೆ ನೀವು ಮನೆ ಕಂಡಿರ್ತೀರೇನೋ ಅಂತ. ನೋಡು ಕಮಲಿ, ನಿನಗೆ ಮಾತಾಡಬೇಕು ಅಂತ ಅನ್ನಿಸ್ದಾಗ ಯಾವಾಗ ಬೇಕಾದರೂ ಬಂದು ಮಾತಾಡು, ಏನು ತೊಂದರೆ ಇಲ್ಲ, ಸರಿನಾ? ಅಜ್ಜಿ ಕುಂತ್ಕೊಳ್ಳಿ. ಏಯ್, ಹೊಸ ಕಾರು ಮುಟ್ಟಿದ್ಯೋ? ಏನ್ ಮಾಡ್ತೀಯಾ? ಕಾರ್ನೇ ಬೆಂಕಿಯಾಗಿ ಸುಟ್ಬಿಡ್ತೀಯಾ? ಕಾರನ್ ಸುಟ್ಬಿಡ್ತೀಯೋ ಇಲ್ವೋ, ಆದ್ರೆ ನಿನ್ ಮುಖದಾಗ ಬೆಂಕಿ ಹಾಕೊಂಡು ಉರ್ಕತಿಯಲ್ಲ ಅನಿಕಾ, ಅದಂತೂ ನೋಡಕ್ ಸಂದಾಗಿರ್ತೈತೆ, ಚಳಿಗೆ ಬೆಚ್ಚಗೈತೈತೆ. ಏಯ್, ಸುಮ್ಮನೆ ಬಾಯಿ ಮುಚ್ಕೊಂಡ್ ಬಾ. ಋಷಿ ಮುಂದೆ ಸೀನ್ ಆಗೋದು ಬೇಡ ಅಂತ ನಿನ್ನ ಕಾರಲ್ಲಿ ಕರ್ಕೊಂಡು ಬರಕ್ಕೆ ಒಪ್ಕೊಂಡೆ. ನೀನ್ ಇಳಿದ್ಮೇಲೆ ಫುಲ್ ವಾಟರ್ ವಾಶ್ ಮಾಡ್ಬೇಕು. ಯಾರ್ಗೆ? ಕಾರ್ಗ ನಿನಗ? ಶಟ್ ಅಪ್. ನೋಡು, ಹಿಂಗೆಲ್ಲ ಕೂಗಾಡಿದ್ರೆ ರಜತ್ ಸರ್ ತಾವ್ ಹೇಳ್ತೀನಿ ಅಷ್ಟೇ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಇಳಿಯ ಕಾರಿಂದ. ಸರಿ ಬಿಡು, ಸೀದಾ ಅವ್ರ ಮನೆಗೆ ಹೋಯ್ತೀನಿ. ಸರಿ, ಹೋಗಿಂದೆ ಕುತ್ಕೋ. ಅನಿಕಾ, ನಾನೇನೋ ಹೋಗಿ ಕುಂತ್ಕತೀನಿ, ಆದ್ರೆ ನಾನ್ ಹಿಂದೆ ಕೂತ್ರೆ ನೀನ್ ನನ್ ಡ್ರೈವರ್ ಹಂಗ್ ಕಾಣ್ತೀಯ, ಪರವಾಗಿಲ್ವಾ? ನೆನ್ಪಿಟ್ಕೊಳೆ, ನಿನ್ನ ಮತ್ತೆ ಆ ಕಮಲಿನ ಒಂದಿನ ಬೀದಿಗೆ ಬರೋ ಹಾಗೆ ಮಾಡ್ತೀನಿ. ನೀನು ಗೆಪ್ತಿ ಮಾಡಿಕ. ಕಮಲಿ ಮತ್ತೆ ರಿಷಿ ಸರ್ ಮಧ್ಯ ನೀನೇನ ಓದ್ಯೋ, ನೀನು ಬೀದಿಗೆ ಬರೋಂಗ್ ನಾನ್ ಮಾಡ್ತೀನಿ. ಆದ್ರೆ ನಿಮ್ ತವ ಮಾತಾಡ್ದಾಗ್ನೆಲ್ಲ ನಾನೇ ನಿಮ್ಮ ಮೊಮ್ಮಗಳು ಅಂತ ಹೇಳ್ಬೇಕು ಅನ್ನೋ ಬೈಕೆ ಪ್ರತಿ ಕಿತ್ತನೂ ಹೆಚ್ಚಾಯ್ತಾನೆ ಇರ್ತೈತೆ ಅಜ್ಜಿ. ಅದಕ್ಕೆ ನಿಮ್ನ ನೋಡ್ಬೇಕು ಅನ್ಸ್ದಾಗ್ಲೂ ಆದಷ್ಟು ದೂರನೇ ಉಳ್ಕಂತೀವ್ನಿ. ಕಮಲಿ, ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಏನಮ್ಮ? ಏನಿಲ್ಲ ಅಜ್ಜಿ. ನನಗೆ ಗೊತ್ತು, ನಾಳೆ ನಡೆಯೋ ಮ್ಯಾಚ್ ಬಗ್ಗೆ ತಾನೆ? ಏನು ಯೋಚನೆ ಮಾಡಬೇಡ, ನನ್ನ ಮೊಮ್ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಖಂಡಿತ ಗೆದ್ದೇ ಗೆಲ್ತೀಯ. ಏನಂದ್ರಿ ಅಜ್ಜಿ? ನನ್ನ ಮೊಮ್ಮಗಳ ಬಗ್ಗೆ ನನಗೆ ಗೊತ್ತು ಅಂದೆ. ನಾನು ನಿಮ್ಮ ಮೊಮ್ಮಗಳ? ಇದೇನು ಹೀಗೆ ಕೇಳ್ತಿದ್ಯಾ ಕಮಲಿ? ನನ್ನ ಮೇಲೆ ಏನಾದರೂ ಹಳೆ ಕೋಪನಾ? ಅಯ್ಯೋ ಅಜ್ಜಿ, ತಮಾಷೆ ಮಾಡಿದೆ ಅಷ್ಟೆ. ನೀನು ನನ್ನನ್ನು ಬಾಯಿ ತುಂಬ ಅಜ್ಜಿ ಅಂತ ಕರಿತಿದ್ಯಾ ಅಂದಮೇಲೆ ನೀನು ನನ್ನ ಮೊಮ್ಮಗಳೇ ತಾನೇ? ಅಜ್ಜಿ, ನಿಮ್ಮ ಹಿರಿ ಮೊಮ್ಮಗಳ ಬಗ್ಗೆ ಹೇಳಿ ಅಜ್ಜಿ. ಅಜ್ಜಿ, ನಿಮ್ಮ ಮನ್ಸಾಗೆ ನಿಮ್ಮ ಹಿರಿ ಮೊಮ್ಮಗಳು ಈಗಲೂ ವಾಪಸ್ ಬರಬೇಕು ಅನ್ನೋ ಆಸೆ ಐತೆ ಅಂತ ನಂಗೆ ಗೊತ್ತು. ಆದರೆ ಯಾವತ್ತು ನೀವು
ನಿಮ್ಮ ಹಿರಿ ಮೊಮ್ಮಗಳ ಬಗ್ಗೆ ನಿಮ್ಮ ಸೊಸೆ ಬಗ್ಗೆ ಮಾತಾಡನೇ ಇಲ್ಲ. ಅದಕ್ಕೆ ಕೇಳ್ದೆ ಅಜ್ಜಿ, ನಿಮಗೆ ನನ್ನ ಬೇಜಾರಿದ್ರೆ ಬ್ಯಾಡ ಬಿಡಿ. ಅಜ್ಜಿ ಬ್ಯಾಸರ ಮಾಡಿದ್ನಾ? ಇಲ್ಲ ಕಮಲಿ, ಯಾರಾದರೂ ನನ್ನ ಮನಸ್ಸಲ್ಲಿರೋದನ್ನ ಕೇಳ್ತಾರಾ ಅಂತ ನಾನು ಎಷ್ಟೋ ಸಲ ಹಂಬಲಿಸಿದ್ದೀನಿ ಕಮಲಿ. ತುಂಬ ವರ್ಷಗಳಾಗೋಯ್ತು. ಅವ್ರ ಬಗ್ಗೆ ನನಗಿರೋದು ನೆನಪು ಮಾತ್ರ. ಈಗ ನೀನು ಕೇಳ್ತಿದ್ಯಾ ಅಂತ ಹೇಳ್ತೀನಿ ಕಮಲಿ, ಹೇಳ್ತೀನಿ. ಮಂಗಳಮ್ಮ, ಸಿಯಪ್ಪ ನೀವಾ? ಅಯ್ಯೋ ನೀವು ಗಾಬರಿನೇ ಆಗ್ಬಿಟ್ಟ. ನಾನೇನೋ ಖುಷಿಲ್ ಬಂದೆ. ಐ ಆಮ್ ಸೋ ಸಾರಿ ಮಂಗಳಮ್ಮ. ಪರವಾಗಿಲ್ಲ ಬಿಡಿ ಸಿಯಪ್ಪ, ನೀವೇನೋ ಗೊತ್ತಿಂದಲ್ಲ ಹಿಂಗೆ ಮಾಡಿದ್ರಿ. ನಮ್ಮ ಹಳ್ಳಿನಾಗೆ ಕಮಲಿ ಬೇಕು ಅಂತಾನೆ ಹಿಂಗೆ ಮಾಡಲ್ಲ ನನಗೆ. ಓಹೋ, ಕಮಲಿಯವರು ಇಷ್ಟೆಲ್ಲ ಚೇಷ್ಟೆ ಮಾಡೋರಾ? ಅಯ್ಯೋ, ಅವಳದು ಒಂದಾ ಎಲ್ಡ ಸಾನೇ ಚೇಷ್ಟೆ ಮಾಡೋಳು. ಆದ್ರೆ ಯಾವತ್ತು ಯಾರ ಮನ್ಸಿಗೂ ನೋವಾಗಂಥದ್ದು ಮಾಡಿಲ್ಲ ಕಣಪ್ಪ. ಊರವ್ರಿಗೆಲ್ಲ ಮುದ್ದು ಮಗ ನನ್ನ ಕಮಲಿ. ಮಂಗಳಮ್ಮ, ನಂಗೆ ಅರ್ಥ ಆಗತ್ತೆ. ನೀವಿಲ್ಲೇ ಇದ್ಕೊಂಡು ಕಮಲಿ ಅವ್ರನ್ನ ನೋಡೋದಕ್ಕೂ ಆಗ್ತಿಲ್ಲ, ಅವರೇ ನಿಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಬೇಜಾರು ಮಾಡ್ಕೊಂಬಿಡಿ ಮಂಗಳಮ್ಮ, ಎಲ್ಲನೂ ಆದಷ್ಟು ಬೇಗ ಸರಿ ಹೋಗುತ್ತೆ. ಆ ನಂಬಿಕೆಲೆ ಇವ್ನಿರಿಸಿಯಪ್ಪ. ಮಂಗಳಮ್ಮ, ನಾಳೆ ಕಮಲಿ ಅವ್ರಿಗೆ ತುಂಬ ಮುಖ್ಯವಾದ ದಿನ. ಏನು ಗೊತ್ತಾ? ನೀವೇ ನಾಳೆ ಕಾಲೇಜಿಗೆ ಬನ್ನಿ, ಗೊತ್ತಾಗತ್ತೆ. ನಾನಾ? ಅಯ್ಯೋ, ಹೇ ಹೆದರ್ಕೋಬೇಡಿ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ಅರೆ ನೀವು ಬನ್ನಿ ಮಂಗಳಮ್ಮ, ನಾಳೆ ನೀವು ಕಮಲಿ ಅವ್ರನ್ನ ಭೇಟಿ ಆಗೋ ಹಾಗೆ ಮಾಡೋದು ನನ್ನ ಕೆಲಸ. ಗೌರಿ ಅವ್ರ ತಂದೆ ನಮ್ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ತುಂಬ ಒಳ್ಳೆ ಜನ, ಸ್ವಾಭಿಮಾನಿಗಳು, ಯಾವುದನ್ನು ಅತಿಯಾಗಿ ಆಸೆ ಪಡೋರಲ್ಲ. ಗೌರಿ ಅವಳ ಗುಣದಿಂದಾನೇ ಚಂದ್ರು ಮನಸ್ಸನ್ನ ಗೆದ್ಲು ಅನ್ಸತ್ತೆ. ಅವರಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸಿದ್ರು, ಮದುವೆನೂ ಆದ್ರು. ಅವರಿಬ್ಬರ ಮಧ್ಯೆ ಯಾವುದೇ ರೀತಿ ಮನಸ್ತಾಪನೂ ಇರಲಿಲ್ಲ. ಆದರೆ ಇದ್ಯಾವುದು ನನಗೆ ಕೆಲವು ಕಾಲ ಗೊತ್ತೇ ಇರಲಿಲ್ಲ. ನನ್ನ ಸೊಸೆ ಗೌರಿ ಪುಟ್ಟ ಮಗುನ ತನ್ನ ಕಂಕಳಲ್ಲಿ ಇಟ್ಕೊಂಡು ಬಂದಾಗಲೇ ನನಗೆ ಗೊತ್ತಾಗಿದ್ದು, ಈ ಮಹಾಜನ್ ಮನೆತನಕ್ಕೆ ದೀಪ ಬೆಳಗೋಕೆ ನನ್ನ ಸೊಸೆ ಮಾತ್ರ ಅಲ್ಲ, ಈ ಮನೆ ನಂದಾ ದೀಪ ನನ್ನ
ಒಳ್ಳೆ ವಿದ್ಯಾಭ್ಯಾಸ ಎಲ್ಲಾನು ಅವಳಿಗೆ ಯಾವುದೇ ರೀತಿ ಕಷ್ಟ ಬರದೇ ಇರೋ ಹಾಗೆ ಬೆಳೆಸ್ಬೇಕು ಅಂತ ತೀರ್ಮಾನ ಮಾಡಿದೆ. ಅನಿಕಾ, ಪ್ರಸಾದ ತಗೊಮ್ಮ. ಇವತ್ತು ನಿಮ್ಮ ಟೀಮ್ ಗೆಲ್ಲಿ ಅಂತ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ. ತಿನ್ನಮ್ಮ. ಒಂದೇ ಮನೇಲಿ ಇಬ್ರು ಪ್ಲೇಯರ್ಸು, ಇಬ್ರು ಒಳ್ಳೆ ಆಟಗಾರರೇ. ನೀವು ಖಂಡಿತ ಗೆದ್ದೇ ಗೆಲ್ತೀರಾ ಅನಿಕಾ. ಈ ತಾಯ್ತಾನ ನಿನಗೋಸ್ಕರ ತಂದಿದ್ದೀನಿ. ಪ್ರತಿ ಸಲ ನಮ್ಮ ತಂಡನೇ ಗೆಲ್ತಿರೋದು ಅನಿಕಾ. ನಿಮ್ಮ ತಾತನಿಗೆ ಆರಾಮ ಇಲ್ಲದೆ ಇರೋದ್ರಿಂದ ನಾನು ಬರೋದಕ್ಕಾಗಲ್ಲ. ನೀನು ಮಾತ್ರ ಇದನ್ನ ಭದ್ರವಾಗಿ ನೋಡ್ಕೊ, ಸರಿನಾ? ಎಲ್ಲಿ ಕೈ ಕೊಡು, ಕಟ್ತೀನಿ. ಅಜ್ಜಿ, ಈ ತಾಯ್ತ ಕಟ್ಕೊಂಡ್ರೆ ಮ್ಯಾಚ್ ಗೆಲ್ತಾರ? ವಾಟ್ ಇಸ್ ಆಲ್ ದಿಸ್ ಅಜ್ಜಿ? ಹಾಗನ್ಬೇಡ ಅನಿಕಾ, ಆ ತಾಯ್ತನ್ ಕಟ್ಕೋ. ಅಜ್ಜಿ, ನನಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನಾನು ಮ್ಯಾಚ್ ಆಡ್ಲೋ ಅಥವಾ ತಾಯ್ತ ಬೀಳ್ದೆ ಇರೋ ತರ ನೋಡ್ಕೊಳ್ಳೋ? ಅಜ್ಜಿ, ನಂಗೆ ಇದೆಲ್ಲ ಬೇಡ. ಜಸ್ಟ್ ಲೀವ್ ಮೀ. ಶಿಟ್, ಬ್ಯಾಗ್ನ ಮರ್ತ್ಬಿಟ್ಟು ಬಂದೆ. ಅನಿಕಾ, ತಂಡದ ಕ್ಯಾಪ್ಟನ್ ಅಂತ ನಾನು ಅವಳು ಕಟ್ಟಕ್ಕೆ ಹೋದೆ. ಈಗ ಅಚ್ಚಿಯಾಗಿ ನನ್ನ ಮೊಮ್ಮಗಳಿಗೆ ತಾಯ್ತನ್ ಕಟ್ತೀನಿ. ಇದು ನಿನ್ನನ್ನು ಯಾವಾಗಲೂ ಕಾಪಾಡುತ್ತೆ. ಕೈ ತೋರಿಸು. ಆಲ್ ದಿ ಬೆಸ್ಟ್ ಕಮಲಿ. ಹೇಗೆ ಇರಿಟೇಟ್ ಮಾಡಬೇಕೋ ಹಾಗೆ ಮಾಡ್ತಾರೆ. ಮ್ಯಾಚ್ಗೆ ಹೋಗುವಾಗಲೇ ಬೇಡ್ದಿರೋ ಕೆಲಸಗಳು. ಆಯ್ತಾ ಅಂತೆ ಅದನ್ನ ಕಟ್ಕೊಂಡ್ಬಿಟ್ರೆ ಗೆದ್ಬಿಡ್ತೀವಾ? ನನ್ನ ಟೆನ್ಷನ್ ಇವ್ರಿಗೆ ಎಲ್ಲ ಅರ್ಥ ಆಗಬೇಕು. ಅಪ್ಪಿ ತಪ್ಪಿ ಆ ಕಮಲಿ ಏನಾದರೂ ಚೆನ್ನಾಗಿ ಆಡ್ಬಿಟ್ರೆ ರಿಷಿಗೆ ಅವಳ ಮೇಲೆ ಲವ್ ಇನ್ನೂ ಜಾಸ್ತಿನೇ ಆಗುತ್ತೆ. ಕಬಡ್ಡಿ 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 ಕಬಡ್ಡಿ. ಹೇ ಬೇಬಿ, ಕೂಲ್ ಡೌನ್ ಬೇಬಿ. ವಾಟ್ ದ ಹೆಲ್? ಮಾಮ್,
ಏನ್ ನಿಮ್ಮ ಅವತಾರ? ಹೇಯ್ ಇಲ್ಲಿ ನೋಡು. ನಿನ್ನ ಹೆಸರು ಬೇಬಿ. ಸಚಿನ್ ಬ್ಯಾಟಿಂಗ್ ನೋಡೋದಕ್ಕೆ ಅವನ ಫ್ಯಾನ್ಸ್ ಅವನ ಥರನೇ ಡ್ರೆಸ್ ಮಾಡ್ಕೊಂಡು ಬರ್ತಾರಲ್ಲ, ಹಾಗೆ ನಾನು ನಿನ್ನ ಡೈ ಹಾರ್ಟ್ ಫ್ಯಾನ್. ನನ್ನನ್ನು ನೋಡೇ ಹೆದರ್ತೀಯಲ್ಲ ನೀನು? ಹಾಂ, ಏನಾಯ್ತು ಬೇಬಿ, ಇಷ್ಟು ಡಲ್ ಆಗಿದೆಯಾ? ಮ್ಯಾಚಿಗೆ ಮುಂಚೆ ಯಾವತ್ತೂ ನೀನು ಹೀಗಿರಲಿಲ್ಲ. ಮಾಮ್, ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗಲ್ಲ. ಜಸ್ಟ್ ಲೀವ್ ಇಟ್. ಅಲ್ಲ ಬೇಬಿ, ಹೇಳಿದ್ರೆ ತಾನೇ ಅರ್ಥ ಆಗೋದು. ಮಾಮ್, ಆ ಕಮಲಿ ಈಗ ನನ್ನ ಟೀಮ್. ಇಷ್ಟು ದಿನ ನಾನು ಅವಳು ಆಪೋಸಿಟ್ ಆಗಿ ಆಡ್ತಿದ್ದೆ, ಬಟ್ ನಾವು ಅವಳು ನನ್ನ ಜೊತೆನೆ ನಿಂತಿರ್ತಾಳೆ. ನೆನೆಸ್ಕೊಂಡ್ರೆ ಯಾಕ್ ಅಸಹ್ಯ ಆಗುತ್ತೆ. ಬೇಬಿ ಹೋಗ್ಲಿ ಬಿಡು, ಯಾವತ್ತಿದ್ರು ಅವಳು ನಿನ್ಗಿಂತ ಕೆಳಗಡೆನೆ. ಹೋಗ್ಲಿ ಬಿಡು. ನಿಂಗಿ ಬಿರ್ನೆ ಬಾ, ಟೈಮ್ ಆಯ್ತು. ಕಮಲಿ, ಪಂದ್ಯಕ್ಕೆ ಇನ್ನೂ ಸ್ಯಾನೆ ಟೈಮ್ ಐತೆ. ಪಂದ್ಯಕ್ಕಿನ್ನ ಸ್ಯಾನೆ ಟೈಮ್ ಐತೆ. ನಾವೆಲ್ಲ ಬೇಗ ಬರ್ಬೇಕು ಅಂತ ಹೇಳ್ನಿಲ್ವಾ? ಅಯ್ಯ, ಯಾವತ್ತೂ ಇಲ್ದಿರೋದು ಇವತ್ತಿಂತ ಬಟ್ಟೆ ಹಾಕೊಂಡಿದೀವಿ. ಹೊಸಿ ಮೇಕಪ್ ಮಾಡ್ಕೊಂಡು ಹೋಗಮ್ಮ ಅಂದ್ರೆ ಅದಕ್ಕೂ ಬಿಡೋಕಿಲ್ಲ ಅಂತ್ಯ. ನಡಿಯಮ್ಮಿ, ಟೈಮ್ ಆಯ್ತು. ಹೊರಟ್ಬಿಡ್ತೀರೇನೋ ಅಂತ ಅವಸರದಲ್ಲಿ ಬಂದೆ. ಸರ್, ಇದೇನ್ ಸರ್, ಒಳ್ಳೆ ಟಿವಿಲಿ ಅಡ್ಗೆ ಮಾಡೋರು ಬರ್ತಾರಲ್ಲ ಹಂಗ್ ಬಂದಿದ್ದೀರಾ? ಇವತ್ತು ನಿಮ್ಮ ಮ್ಯಾಚ್ ಅಲ್ವಾ, ಅದಕ್ಕೆ ನೀವು ಹೊರಡೋಕ್ಕಿಂತ ಮೊದಲು ಸ್ವೀಟ್ ತೊಗೊಂಬಂದೆ. ನಾನೇ ಮಾಡಿದ್ದು. ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ತಗೋ ಕಮ್ಲಿ. ಕಮ್ಲಿ, ಸ್ವೀಟ್ ತಗೋ. ಕಮ್ಲಿ, ಕಣ್ಣಲ್ಲಿ ನೀರು ತುಂಬಿಕೊಂಡಾಗಿದೆ. ಅಯ್ಯೋ, ಅಷ್ಟೊಂದು ಕೆಡ್ದಾಗ ಮಾಡಿಲ್ಲ ಅಮ್ಮ, ಚೆನ್ನಾಗೇ ಮಾಡಿದ್ದೀನಿ. ಅಯ್ಯೋ ಸರ್, ಅದಕ್ಕಲ್ಲ ಸರ್. ನಾನೇ ನನ್ನ ಮುಖ್ಯವಾಗಿ ಕೆಲ್ಸಕ್ಕೆ ಹೋಗ್ಬೇಕಾರೆ, ಪಂದ್ಯಕ್ಕೆ ಹೋಗ್ಬೇಕಾರೆ ನನ್ನಬ್ಬ ಮತ್ತೆ ಅಜ್ಜಯ್ಯ ಮಾತ್ರ ನನಗೆ ಹಿಂಗ ಆಶೀರ್ವಾದ ಮಾಡಿ ಸಿಹಿ ತಿನ್ಸಿ ಕಳ್ಸೋರು. ಆದ್ರೆ ಇವತ್ತು ನೀವು ಸಿಹಿ ತಗೊಂಬಂದಾಗ ನಂಗೆ ಮತ್ತೆ ನನ್ನ ಮನೆಯಾಗೆ ನೀನೇನೋ ಅಂತ ಅನ್ನಿಸ್ಬಿಡ್ತು ಸರ್. ಇದು ನಿನ್ನ ಮನೆನೇ ಕಮ್ಲಿ. ನಿಮ್ಮಮ್ಮ ಮತ್ತೆ ಅಜ್ಜಯ್ಯ ಮಾಡಿದ್ದನ್ನ ಈಗ ನಿನ್ನ ತಂದೆ ನಾನು ಮಾಡ್ತಾ ಇದ್ದೀನಿ.